ಕೂತವಳೆ ಊಟನೇ ಕೇಕ್ ತರ ತಿಂತ ಕೂತವಳೆ. ಮತ್ ಇಷ್ಟೊತ್ತಂಗೆ ಪುರಾಣ ಮುಗಿಸಕ್ ಹೇಳ. ಇದು ನನಗ್ ಗೊತ್ತು, ನಿಮಗ್ ಗೊತ್ತು, ಇಲ್ಲಿರೋ ಎಲ್ರು ಗೊತ್ತು, ಬಟ್ ಇವನೊಬ್ಬಂಗ್ ಗೊತ್ತಿಲ್ಲ ಏನು ಅಂತ. 12 ವರ್ಷದ 4 ವರ್ಷ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದೀನಿ ಮಾತಾಡೋದ. ಯಾರನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಕೋಬಾರ್ದು. ಎಲ್ಲ ಪೀಸ್ ಪೀಸ್. ಮಧ್ಯದಲ್ಲಿ ಯಾರನ್ನ ಸ್ಟಾಪ್ ಆಗೋಯ್ತು, ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾಳೆ. ಆಮೇಲೆ ಕೃಷ್ಣಂಗೆ 16 ಕೋಟಿ ಜನ ಹುಡುಗಿರು ಇದ್ರಂತೆ. ಅದ್ರಲ್ಲಿ 16 ಕೋಟಿ ತೆಗ್ದಾಕ್ಬಿಟ್ಟು 16 ಜನ ಗರ್ಲ್ ಫ್ರೆಂಡ್ ಮೇಂಟೈನ್ ಮಾಡ್ತಾವ್ರೆ. ಫ್ರೆಂಡ್ಸ್ ನೋಡಿ, ಎಲ್ಲ ಕೂತಿದೀವಿ. ಇವ್ಳು ನೋಡಿ ಕೇಕ್ ಹೆಂಗ್ ತಿಂತ ಕೂತವಳೆ. ಊಟನೇ ಕೇಕ್ ತರ ತಿಂತ ಕೂತವಳೆ. ಊಟನೇ ಕೇಕ್ ತರ ತಿಂತ ಕೂತವಳೆ. ಕೇಕ್ ಇಷ್ಟ ಆಗ್ಬಿಟ್ಟಿದೆ. ಕೇಕು ಫುಲ್ ಚೆನ್ನಾಗಿದೆ, ಫುಲ್ ಇಷ್ಟ ಆಗ್ಬಿಟ್ಟಿದೆ ಅವಳಿಗೆ. ಓಯ್ ನೋಡು ಹೆಂಗ್ ಕೂತಿದ್ದಾರೆ. ಅವಳು ನೋಡು ಕೂದಲು ಹೆಂಗ್ ಕಟ್ಕೊಂಡವಳೆ, ಕೋಳಿ ಪುಕ್ಕ ತರ. ಯಾವ ಫಿಕ್ಸೆಡ್ ಸ್ಟೈಲ್ ಅದು? ಫಿಕ್ಸೆಡ್. ಹೋಗಿ ನೀನು ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಹಲೋ, ಮಾತನ್ನ ನೀನ್ ಹೇಳ್ಬೇಕಾಗಿರೋದು. ನೋಡಿ ಫ್ರೆಂಡ್ಸ್, ಎಕ್ಸ್ಪೀರಿಯನ್ಸ್ ನಾವ್ ಹೇಳ್ಬೇಕು. ಫ್ರೆಂಡ್ಸ್ ಗೈಸ್, ನಿಮ್ಗೆ ಏನು ಐಡಿಯಾ ಇಲ್ಲ, ನಾನೇ ಹೇಳ್ಕೊಡ್ಬೇಕು. ಅಂದ್ರೆ ಎಕ್ಸ್ಪೀರಿಯನ್ಸ್ ಕೇಳು ಅಂತ ಅವಳು ಹೇಳ್ಕೊಡ್ತಾವಳ. ಈಗ ಒಂದಾನೊಂದು ಕಾಲದಲ್ಲಿ ಆರಂಭ ನಾನು ಈ ತರ ವಿಡಿಯೋ ಮಾಡ್ತಿದ್ದೆ. ಹೌದು, ಬಟ್ ಅದು ಫ್ಲಾಪ್ ಆಗೋಯ್ತು. ಅಟ್ಟರ್ ಫ್ಲಾಪ್ ಆಗೋಯ್ತು. ಬಟ್ ಏನ್ ಸ್ಟಾಪ್ ಆಗೋಯ್ತು ಅಂತ ಗೊತ್ತಿಲ್ಲ. ಅದೇ ಕಾರಣಕ್ಕೆ ಯಾರು ಒಂದ್ ರೀಸನ್ ಇಂದ ಸ್ಟಾಪ್ ಮಾಡಿದೆ. ಬಟ್ ಏನ್ ರೀಸನ್ ಹೇಳಿ ಅಂತ ಹೇಳಕ್ ಆಗಲ್ಲ. ಯಾಕೆ? ಕೆಲವೊಂದು ಪರ್ಸನ್ಸ್ ನಿಮ್ ಮನೆ ಫ್ಯಾಮಿಲಿ ಅಪ್ಪ ಅಮ್ಮ ಆತರ ಏನಿಲ್ಲ, ಮತ್ತೆ ನಥಿಂಗ್ ಲೈಕ್ ದಟ್. ಬಟ್ ಏನಕ್ಕೋ ಒಂದು ವಿಷಯ ಸ್ಟಾಪ್. ಬಟ್ ಅದು ಏನು ಸ್ಟಾಪ್ ಆಗಿದ್ದು ಅಂದ್ರೆ ಟಿಕ್ಟಾಕ್ ಆಪ್ ಇತ್ತಿದ್ದು, ಅದು ಇಟ್ಸ್ ವಾಸ್ ಫೈನ್. ಬಟ್ ಯಾವಾಗ ಅದು ಗೊತ್ತಾ, ಟಿಕ್ಟಾಕ್ ಮಾಡ್ತಾ ಇದ್ವಿ. ಟಿಕ್ಟಾಕ್ ಅಲ್ಲೂ ಆಲ್ಮೋಸ್ಟ್ ರೆಕಗ್ನೈಸ್ ಬರ್ತಾ ಇತ್ತು. ಅದಾದ್ಮೇಲೆ ಇದಕ್ ಬ್ಯಾನ್ ಆಯ್ತು. ಅವಾಗ ಇನ್ಸ್ಟಾಗ್ರಾಮ್ ಶಿಫ್ಟ್ ಆದ್ವಿ. ಆಮೇಲೆ ಇವ್ರು ಸ್ಟಾಪ್ ಆಗ್ಬಿಟ್ಟು ಫುಲ್ ಕಂಪ್ಲೀಟ್ ಆಗಿ ಅದ್ರ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಯ್ತು. ಯಾಕೆ ಅಂತ ರೀಸನ್ ಹೇಳಕ್ಕಾಗಲ್ಲ. ಮತ್ ಇಷ್ಟೊತ್ತಂಗೆ ಪುರಾಣ ಮುಗಿಸಕ್ ಹೇಳ. ಹೇಳ್ಬೇಕು, ಹೇಳ್ಬಿಟ್ಟು ಮೇನ್ ಆಗಿ ನಿಮ್ಗೆ ಏನಾದ್ರು ಗೊತ್ತಿದೆ ಕಮೆಂಟ್ ಹಾಕಿ. ಇವಳು ನನ್ ಜೊತೆ ಯೂಟ್ಯೂಬ್ ಅಲ್ಲಿ ಇದ್ದು ಮಾತಾಡಿ ಫುಲ್ ಕಲ್ತ್ಕೊಬಿಟ್ಟವಳೆ. ಯಾರ್ ಕರೆಕ್ಟ್ ಆಗಿ ಕಮೆಂಟ್ ಹಾಕ್ತೀರಾ ಅವರಿಗೆ ಏನು ಕೊಡಲ್ಲ. ನಾನಂತೂ ನಂತ ಏನು ಏನಾದ್ರು ಕೊಡ್ತಾರೆ. ನನ್ನಿಂದ ಏನಾದ್ರು ಕೊಡಲ್ಲ. ನನ್ನಿಂದ ಗೀವೇ ಕೊಡ್ಬೋದು ಅಷ್ಟೇ. ಏನ್ ಗಿವ್ ಕೊಡ್ತೆ? ನೀನ್ ಐಫೋನ್ ಕೊಟ್ಬಿಡು. ಸಾಕತ್ತು. ನನ್ ಜೀವನ ಕೊಟ್ಬಿಡು ಅಂತ ಹೇಳ್ತಾವಳೆ. ಎಸ್ ಎಂ ಆರ್ ತರ ಆಗೋ. ನಾನೇ ಕಮೆಂಟ್ ಹಾಕ್ತೀನಿ. ಐಫೋನ್ ಹಾಕಿದ್ರೆ ಕಮೆಂಟ್ ಅದು ನನಗೆ ಇಷ್ಟ ಆಗ್ಬೇಕು. ಹಾಕೋ ನೀನು. ನಂಗೆ ಅದು ಇಷ್ಟ ಆಗಲ್ಲ. ನೀ ಎಷ್ಟು ಚೆನ್ನಾಗಿರೋದು ಹಾಕೋ ನಂಗೆ ಇಷ್ಟ ಆಗಲ್ಲ ಅಂತಾನೆ ಅಂತೀನಿ. ಯಾವ್ದು ಒಪ್ಕೊಳ್ಳ ನೀನು? ಫ್ರೆಂಡ್ಸ್, ಇದು ನನಗ್ ಗೊತ್ತು, ನಿಮಗ್ ಗೊತ್ತು, ಇಲ್ಲಿರೋ ಎಲ್ರು ಗೊತ್ತು, ಬಟ್ ಇವನೊಬ್ಬಂಗ್ ಗೊತ್ತಿಲ್ಲ ಏನು ಅಂತ. ಹಾಗಾಗಿ ಟ್ರೈ ಮಾಡಿಸ್ತಾ ಇದ್ದಾರೆ. ಸ್ಮೆಲ್ ಮಾಡಿದ್ರು. ಇನ್ನೊಂದ್ಸಲಿ ಒನ್ಸ್ ಮೋರ್ ಪ್ಲೀಸ್. ಯಶೋ, ಲೈಫ್ ಅಲ್ಲಿ ಏನಾದ್ರು ರಿಗ್ರೆಟ್ ಇದೆಯೇನೋ? ಬೇಜಾನ್ ರಿಗ್ರೆಟ್ ಏನು? ಮನೆ ಹೇಳ್ಕೊಂತದ್ ಯಾವ್ದು ಇಲ್ಲ. ಅಲ್ಲ, ಒಂದ್ ಹೇಳು, ಪೂರೈಸಕ್ ಟ್ರೈ ಮಾಡ್ತೀನಿ. ಅದಾಗಿದ್ರೆ ಮತ್ತು ಅದು ಹೋಗ್ಲಿ, ಆಗೋಗಿರೋದು ಹೇಳು. ಹೋಗಿ ಎಂತ ಇಲ್ಲ ಕಣ. ಆಕ್ಚುಲಿ ನಾವು ಸ್ಕೂಲ್ ಡಿಗ್ರಿ ಎಲ್ಲ ಹುಡುಗಿ ಜೊತೆ ಮಾತಾಡ್ತಾ ಇಲ್ಲ. ಟಿಲ್ ಡಿಗ್ರಿ ಅವ್ರಿಗೆ ಯಾವ ಹುಡುಗಿ ಜೊತೆ ಮಾತಾಡ್ತಿರ್ಲಿಲ್ಲ. ಹುಡುಗಿ ಜೊತೆ ಮಾತಾಡಿಲ್ವಲ್ಲ, ಅದೇ ರಿಗ್ರೆಟ್ ಆಗೋಗಿರೋದು ನಂಗೆ. ಬಟ್ ಈಗ 2 ವರ್ಷಕ್ಕೆ ಎಷ್ಟು 10 ವರ್ಷ ಸ್ಕೂಲು, 2 ವರ್ಷ PUS, 12 ವರ್ಷದ 4 ವರ್ಷ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದೀನಿ ಮಾತಾಡೋದ. ಅಷ್ಟ್ ಮಾತಾಡಿದ್ಯಾ ಹಂಗಾದ್ರೆ? ನಾನ್ ಮಾತಾಡ್ಸೋದಲ್ಲ, ನಾನ್ ಮಾತಾಡಿದ್ರೆ ಹುಡುಗಿರ ಮಾತಾಡ್ಸೋದು ಜಾಸ್ತಿ ಹೋಗಿದೆ. ಓ ನೋಡ್ರಪ್ಪ, ಅದಕ್ಕೆ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ನಮ್ ಕ್ಲಾಸ್ ಬೇರೆ ಹುಡುಗರು ಯಾರು ಹುಡುಗಿರ ಜೊತೆ ಮಾತಾಡ್ತಿರ್ಲಿಲ್ಲ. ಅದಕ್ಕೋಸ್ಕರ ಎಲ್ಲ ನನ್ ಜೊತೆ ಮಾತಾಡ್ತಾ ಇದೆ. ಅಷ್ಟೇ. ಅದ್ರಲ್ಲಿ ಇವಳು ಒಬ್ಳು
ಇವಳುವೆ. ನೀರ್ ಕುಡಿಯುತ್ತಿರೋ ಪ್ರಿಯಾಂಕಾ ಸ್ನೇಹ ಅವರು. ಇವಳಿಂದ ನೀವುಗಳೆಲ್ಲ ಮಾತಾಡ್ಸ್ತಾ ಇದ್ದೀರಾ ಈಗ ಅಷ್ಟೇ. ಇವಳನ್ನೇ ಕೇಳೋಣ ಏನ್ ರಿಗ್ರೆಟ್ ಅಂತ. ಏನೇ ರಿಗ್ರೆಟ್ ನಿಂದು? ಬೇಗ ಮದುವೆ ಲೈಫ್ ಅಲ್ಲಿ ಏನಾದ್ರು ರಿಗ್ರೆಟ್ ಇದೆಯಾ? ಕೇಕ್ ಬ್ರೋ ಪ್ಲೀಸ್. ಕೇಕು ಬ್ರೋ, ನಿನ್ ವೇಸ್ಟ್ ಆಯ್ತದೆ ಕೇಕ್ ಬ್ರೋ. ಆಯ್ತು ನುಂಕ ಬಿಡು. ಗೈಸ್ ನೋಡಿ ಗೈಸ್ ಇವಳ ನುಂಗು ನುಂಗು. ನುಂಗಿ ಗೈಸ್. Breathe in, breathe out. ನಿನ್ ಲೈಫ್ ಅಲ್ಲಿ ಏನಾದ್ರು ರಿಗ್ರೆಟ್ ಇದೆಯಾ? ಇದೆ. ಏನು ಏನು? ನಾನು ಯಾರಿಗೆ ಎಷ್ಟು ಎಲ್ಲಿ ಏನು ಕೊಡ್ಬೇಕು, ಎಷ್ಟು ಯಾರ ಜೊತೆ ಎಷ್ಟು ಚೆನ್ನಾಗಿರ್ತೀನೋ ಅದು ನನ್ಗೆ ವಿಶ್ವಾಸ ಉಳಿಯುತ್ತೆ. ಯಾಕೆ? ಅರ್ಥ ಆಗ್ಲಿಲ್ವಾ? ಆಗಿಲ್ಲ. ಫ್ಯಾನು ಅದಕ್ಕೆ. ಸಖತ್ತಾಗಿ ಹೇಳದಲ್ಲ ಗೈಸ್. ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಏನ್ ಹೇಳುತ್ತಾ ರಿಗ್ರೆಟ್ ಏನ್ ಇಷ್ಟಪಡ್ತೀನಿ ಹೇಳಕ್ಕೆ ಅಂದ್ರೆ, ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಡ್ತಿದ್ದೆ ಫಸ್ಟ್. ಇವಾಗ ಎಕ್ಸ್ಪೆಕ್ಟೇಷನ್ ಇಟ್ಕೋತಿಲ್ಲ. ಮೊದ್ಲು ಒಂದೊಂದ್ ಇಷ್ಟಿಷ್ಟಕ್ಕೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂತಿದ್ದೆ. ಆಮೇಲೆ ಎಲ್ಲಾರ ಜೊತೆನೂ ತುಂಬಾ ಒಳ್ಳೆ ತರಾನೇ ಇರ್ತಿದ್ದೆ. ಎಲ್ಲಾರ ಜೊತೆನೂ ಅವ್ರಿಗೆ ಎಷ್ಟು ಜಾಯ್ಫುಲ್ ಆಗಿ ಕೊಡ್ಬೇಕು, ಎಷ್ಟು ಚೆನ್ನಾಗಿರ್ಬೇಕು ಅಂತ ಎಲ್ಲಾರ್ಗು ಜೊತೆನೂ ಇರ್ತಿದೆ. ಆದ್ರೆ ಎಲ್ಲ ಬ್ಯಾಕ್ ಸ್ಟಾಬಿಂಗು, ಆಮೇಲೆ ಗೊತ್ತಲ್ಲ ಜೆಲಸಿ, ಅದು ಎಕ್ಸೆಟ್ರಾ ಇಂದ ಇಷ್ಟಿದೆ ಸರ್ಕಲ್ ಫ್ರೆಂಡ್ಸ್ ಇಷ್ಟ ಆಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ಹೇಳೋದು ಫ್ರೆಂಡ್ಸ್, ಯಾರನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಕೋಬಾರ್ದು, ಎಲ್ಲ ಪೀಸ್ ಯಾರನ್ನು ಜಾಸ್ತಿ ತಲೆಗೆ ಹಚ್ಕೋಬಾರ್ದು. ನಮ್ ಜೊತೆ ಯಾರು ಚೆನ್ನಾಗಿರ್ತಾರೆ ಅವ್ರ ಜೊತೆ ಚೆನ್ನಾಗಿರ್ಬೇಕು ಗೈಸ್. ದಿಸ್ ಇಸ್ ನಮ್ ಬ್ರೋ ಹೇಳ್ತಾರ ಈಗ ರಿಗ್ರೆಟ್. ನನಗೆ ಯಾರು ಕ್ಲೋಸ್ ಆಗ್ತಾರೆ ಅವ್ರು ಯಾವತ್ತೂ ನನ್ ಜೊತೆ ಇರಲ್ಲ. ಐ ಮೀನ್ ಯಾವಾಗ್ಲೂ ಅವ್ರು ನನ್ನಿಂದ ದೂರನೇ ಆಗ್ತಿರ್ತಾರೆ. ಅಂದ್ರೆ ಯಾವಾಗ್ಲೂ ಆನ್ಲೈನ್ ಅಲ್ಲಿ, ಫೋನ್ ಅಲ್ಲಿ, ಕಾಲ್ ಅಲ್ಲಿ ಎಲ್ಲ ಇದ್ದೇ ಇರ್ತಾರೆ. ಆದ್ರೆ ಲೈವ್ ಆಗಿ ಸಿಗೋದು ತುಂಬಾ ರೇರು. ತುಂಬಾ ರೇರ್. ಸಮ್ ಟೈಮ್ಸ್ ಅದು 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು, ಸತಿ 2 ವರ್ಷ 3 ವರ್ಷನೇ ಆಗೋಗುತ್ತೆ. ಆದ್ರೆ ಯಾರು ನನ್ನ ಮನ್ಸಿಗೆ ಇಡಿಸಲ್ಲ ಅವ್ರು ಯಾವಾಗ್ಲೂ ನನ್ ಜೊತೆನೆ ಇರ್ತಾರೆ, ನನ್ ಜೊತೆನೆ ಓಡಾಡ್ತಿರ್ತಾರೆ. ಒಟ್ನಲ್ಲಿ ಯಾವಾಗ ನೋಡಿದ್ರು ನನ್ ಬೆನ್ನಿಂದನೇ ಬಿದ್ದಿರ್ತಾರೆ. ಇದು ನನಗೆ ಬಹಳ ರಿಗ್ರೆಟ್ ಆಗ್ಬಿಟ್ಟಿದ್ಯಾ? ಆಮೇಲೆ ಇನ್ನೊಂದ್ ಏನ್ ರಿಗ್ರೆಟ್ ಗೊತ್ತಾ? ಕೈಂಡ್ನೆಸ್. ನಮ್ ಪ್ರಿಯಾಂಕಾ ಅವ್ರು ಇನ್ನೊಂದ್ ಹೇಳ್ತಾರಂತೆ ಕೇಳಿಸ್ಕೊಳ್ಳಿ guys. ಏಯ್ ಹೇಳದ್ನ ಕೇಳು ಗುರು. ನೀನ್ ಹೇಳಪ್ಪ. ನೆಕ್ಸ್ಟ್ ರಿಗ್ರೆಟ್. ಚಂಗ್ಳು ಗೈಸ್. ಕೆಡ್ಸದ್ರಲ್ಲಿ ಮಗ ಗೈಸ್. ಅದಂತೂ ನಿಜ ಗೈಸ್. ಫ್ರೆಂಡ್ಸ್ ಇವರಿಂದನೇ ಕಲ್ತಿರೋದೆಲ್ಲನೂ. ಹಾಳಾಗಿರೋದೇ ಇವರಿಂದ. ನಮಸ್ಕಾರ ಮಾಡು, ಒಳ್ಳೇದಾಗ್ಲಿ, ಒಳ್ಳೆ ಹೆಂಡತಿ ಸಿಗ್ಲಿ, ಒಳ್ಳೆ ಓ ಈ ಕ್ಲಿಪ್ ಚೆನ್ನಾಗ್ ಬಂತು. ಟ್ವಿನ್ಸ್ ಮಗು ಹುಡ್ಲಿ. ಈಗ ನನ್ನ ಮಾತನ್ನು ಕೇಳಿ ನಾನು ಏನ್ ಹೇಳ್ತಿದ್ದೆ ಏನ್ ಗೊತ್ತಾ? ಎಲ್ಲಾ ಜೊತೆ ಕೈಂಡ್ನೆಸ್ ಪರ್ಸನ್ ಆಗಿರ್ಬೇಕು, ಗುಡ್ ಹಾರ್ಟೆಡ್ ಪರ್ಸನ್ ಆಗ್ಬೇಕು. ಬಟ್ ಅದೇ ಕೈಂಡ್ನೆಸ್ ನ ಯಾರು ಮಿಸ್ಯೂಸ್ ಮಾಡ್ಕೋತಾರೋ ಅವ್ರ ಲೈಫಲ್ಲಿ ಉದ್ಧಾರ ಆಗಲ್ಲ. ಅಷ್ಟೇ ಗೈಸ್, ಸಿಂಪಲ್ ಗೈಸ್. ಜಿಂತಾಟ ಬರುತ್ತಾ? ಹಂಗಲ್ಲ. wait 1 2 3 4 5 6 7 8 ready go 1 2 3 start. ಕೊಳೆ ಏನು ಹೇಳು. ಏ ಹನೆ ಕೊಳೆ ಹೇಳಿ. ಕೊಳೆ ಏನ ಸದ್ಯ ಕರೆಕ್ಟ್ ಹೇಳು. ಅವಾಗ ಕೊಲೆ ಅಂತ ಇದ್ಲು. ಲಾಗೆ ಮತ್ತೆ ಲಾಗೆ. ಆಕ್ಚುಲಿ ಇವಳು ಆಂಧ್ರ ಕನ್ನಡ ಎರಡು ಮಾತಾಡ್ತಾಳೆ. ಸೊ ಅದ್ ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಮಾತಾಡ್ತಾ ವೇ ಆಫ್ ಇದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ತೀನಿ. ಇವನು ಮಿಸ್ಟೇಕ್ ಫುಲ್ ವರ್ಡ್ ಕನ್ನಡದಲ್ಲಿ ಮಾತಾಡ್ತಾನೆ. ಬಟ್ Sometime. ಗೈಸ್ ಹಿಂಗಂದ್ರೆ ಗೊತ್ತಲ್ವಾ? ಏನ್ ಹಿಂಗಂದ್ರೆ ಏನು? ಹಿಂಗಲ್ಲ, ಹಿಂಗೆ ಅಷ್ಟೇ. ನಂದೇನೋ ನಂದು ನಿಂದು ಮಂದ್ರೆ ಅರ್ಥ ಮಧ್ಯ ಏನ ಮಧ್ಯದ್ದೀರಾ? ಏನ್ ಮಧ್ಯಗಿದೆ ಅಂತ ಕರೆಕ್ಟ್ ಹೇಳಿ ಏನು ಅಂತ. ತ್ರಿಶಂಕು ತರ ಅಂದ್ರೆ ಈ ಕಡೆ ಕರೆಕ್ಟ್ ಆಗು ಮಾತಾಡ್ತೇವೆ, ಈ ಕಡೆ ಸಮ್ಟೈಮ್ ಮಿಸ್ಟೇಕ್ ಮಾಡ್ತೀವಿ. ಫ್ರೆಂಡ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಾನ್ ಹೇಳ್ತೀನಿ ಕರೆಕ್ಟ್ ಆಗಿ ಹೇಳ್ತೀನಿ. ಇವಳು ಜಾಸ್ತಿ ಮಾತಾಡ್ತಾಳೆ. ವಟ ಸ್ಟಾರ್ಟ್ ಮಾಡ್ತು ಅಂದ್ರೆ ನಿಲ್ಸದೇ ಇಲ್ಲ ಗುರು. ನಿಜ ಫ್ರೆಂಡ್ಸ್, ನಾನ್ ನೋಡಿರೋದು ಅದೇ.
ಇವಳಂತೂ ಫಿಲಾಸಫಿ ಏನಾರ ಟಾಪಿಕ್ ತೆಗ್ಬಿಡ್ತು ಅಂದ್ರೆ ಮಧ್ಯದಲ್ಲಿ ಯಾರನ್ನ ಸ್ಟಾಪ್ ಆಗೋಯ್ತು ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾಳೆ 100% ಇದೆ ಬ್ರೋ. ಇವ್ರಂತೂ ಕೇಳಂಗಿದೆ, ಕಲಿಯುಗದ ಕೃಷ್ಣ ಅಂತ ಕರೆಕ್ಟ್ ಆಗಿ ಹೇಳ್ಬೋದು. ಅದನ್ನ ಆ ಟೈಮಲ್ಲಿ ಕೃಷ್ಣಂಗೆ 16 ಕೋಟಿ ಜನ ಹುಡುಗಿರಿ ಇದ್ರಂತೆ, ಅದ್ರಲ್ಲಿ 16 ಕೋಟಿ ತೆಗ್ದಾಕ್ಬಿಟ್ಟು 16 ಜನ ಗರ್ಲ್ ಫ್ರೆಂಡ್ ಮೇಂಟೈನ್ ಮಾಡ್ತಾವ್ರೆ. ಈ ನಾನಂತೂ ಯೂಟ್ಯೂಬರ್ ಗೊತ್ತಲ್ಲ, ಆ ಹುಡುಗಿ ಜೊತೆ ಇವ್ರಿಗೂ ಅಲ್ಲಿಗೆ ಇಲ್ಲಿ ಆಯ್ತಾ ತಿರ್ತಾನೆ ಇರ್ತೀನಿ. ನೋಡಿಲಿ ಗೈಸ್ ಅವನ್ ಬುದ್ಧಿ ನನ್ ಗೊತ್ತು. The next day. ಇದು ಗೊತ್ತೇ ಹೇಗಿರುತ್ತೆ, ವಿಯರ್ ಗೌತಮ್ ಆಗ್ತಿದೆ ನೀನು. ಇದು ಕಕ್ಷದಿಂದ ಹೇಗಿರುತ್ತೆ ಅಂದ್ರೆ ಫ್ರೆಂಚ್ ಫ್ರೈಸ್ ನ ಕೋಕ್ ಒಳಗಡೆ ಹಾಕೋಚ್ಕೋತೀನಿ ಅಂತ. ವಿಯರ್ ಗೌತಮ್ ಆಗ್ತಿದ್ದಾನೆ. ನೋಡಿ friends, ಬೆಳಗ್ಗೆನೆ ಹಾಕ್ತಾರೆ. guys, ನೋಡಿ ಗೈಸ್ ಇದು ಕೋಕ್. ಬೆಳಗ್ಗೆ ಏನ್ ತಿಂಡಿ ಸಿಗ್ಲಿಲ್ಲ ಅಂತ ಫ್ರೆಶ್ ಫ್ರೆಶ್ ಮಾಡ್ಕೊತಿತ್ತು. ಅದೊಂದೇ ಇದು ನೋಡಿದ ಗೈಸ್ ಇಲ್ದಿರೋಳು ಇದೆಯಾ ಜೊತೆ ಡಿಸ್ಪ್ಲಿನ್ ಆಗ್ತಿದ್ದಾನೆ. ನಮ್ಮ ಕಾನ್ವರ್ಸೇಷನ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದು ಸುಮ್ಮನೆ ನಾರ್ಮಲ್ ಆಗಿ ರ್ಯಾಂಡಮ್ ಟಾಕ್ ನ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.